ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸೆಲ್ ಅಲ್ಲಿರುವಂಥ ಟೇಬಲ್ ಅಥವಾ ಡೇಟಾ ರೇಂಜನ್ನು ಟ್ರಾನ್ಸ್ಪೋಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಟ್ರಾನ್ಸ್ಪೋಸ್ ಅಂದರೆ ಕಾಲಮ್ಸನ್ನು ರೋಸನ್ನು ಕಾಲಮ್ಸ್ ಆಗಿ ಹೇಗೆ ಇಂಟರ್ಚೇಂಜ್ ಮಾಡೋದು ಅನ್ನೋದನ್ನು 3 ಸಿಂಪಲ್ ವೇಸಲ್ಲಿ ತೋರಿಸ್ಕೊಡ್ತೀನಿ. ನೀವಿದೇ ಮೊದಲನೇ ಸಲ ನನ್ನ ವಿಡಿಯೋನ ನೋಡ್ತಾ ಇದ್ದು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನನ್ನ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನಾನೀಗ ಸೇಲ್ಸ್ ರಿಪೋರ್ಟ್ ಅನ್ನೋ ಒಂದು ಸ್ಯಾಂಪಲ್ ಟೇಬಲನ್ನು ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ. ಸೊ ಡೇಟಾನ ಯಾವ ರೀತಿ ನಾವು ಟ್ರಾನ್ಸ್ಪೋಸ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡೋದಕ್ಕೆ. ಇದರಲ್ಲಿ ಕಾಲಮ್ ಹೆಡಿಂಗ್ಸ್ ಇದೆ ನೋಡಿ, ಪ್ರಾಡಕ್ಟ್ ಕೋಡು, ಪ್ರಾಡಕ್ಟ್ ನೇಮ್, ಕ್ವಾಂಟಿಟಿ, ಕಾಸ್ಟ್ ಪ್ರೈಸು, ಸೆಲ್ಲಿಂಗ್ ಪ್ರೈಸು, ಟೋಟಲ್ ಕಾಸ್ಟ್ ಪ್ರೈಸ್, ಟೋಟಲ್ ಸೆಲ್ಲಿಂಗ್ ಪ್ರೈಸ್, ಪ್ರಾಫಿಟ್ ಮತ್ತು ಅದರ ರಿಲೇಟೆಡ್ ಡೇಟಾ ನಮಗೆ ಸೊ ಇದೆ. ಇದನ್ನು ನಾವು ಈಸಿಯಾಗಿ ಯಾವ ರೀತಿ 3 ಸಿಂಪಲ್ ವೇಸಲ್ಲಿ ನಾವು ಟ್ರಾನ್ಸ್ಪೋಸ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಸೊ ಮೊದಲನೇ ವೇ ಬಂದು ಪೇಸ್ಟ್ ಸ್ಪೆಷಲ್ ಆಪ್ಷನನ್ನು ಯೂಸ್ ಮಾಡಿಕೊಂಡು ಮಾಡುವಂಥದ್ದು. ಸೊ ನೀವು ಯಾವ ಒಂದು ಡೇಟಾನ ನೀವು ಟ್ರಾನ್ಸ್ಪೋಸ್ ಮಾಡಬೇಕೋ ಆ ಟೇಬಲ್ ಆಫ್ ಡೇಟಾ ಅಥವಾ ಆ ರೇಂಜ್ ಆಫ್ ಡೇಟಾನ ನೀವು ಸೆಲೆಕ್ಟ್ ಮಾಡಿ ಅದನ್ನು ಕಾಪಿ ಮಾಡ್ಕೊಳ್ಳಿ. ನಿಮಗೆ ಯಾವ ಒಂದು ಸೆಲ್ ಅಥವಾ ಎಲ್ಲಿ ನಿಮಗೆ ಟ್ರಾನ್ಸ್ಪೋಸ್ ಡೇಟಾ ಬೇಕೋ ಅಲ್ಲಿ ನೀವು ಪೇಸ್ಟ್ ಮಾಡಿ, ಪೇಸ್ಟ್ ಸ್ಪೆಷಲ್ ಆಪ್ಷನ್ನ ಯೂಸ್ ಮಾಡಿ. ರೈಟ್ ಕ್ಲಿಕ್ ಮಾಡಿ, ಪೇಸ್ಟ್ ಸ್ಪೆಷಲ್ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಟ್ರಾನ್ಸ್ಪೋಸ್ ಅನ್ನೋ ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿ ಓಕೆ ಮಾಡಿ. ಸೊ ನಿಮಗೆ ನೋಡಿ ಈಸಿಯಾಗಿ ಕಾಲಮ್ಸ್ ರೋಸು ಕಾಲಮ್ಸ್ ಆಗಿ ಕನ್ವರ್ಟ್ ಆಗೋಯ್ತು. ಸೊ ಈಗ ನೀವು ಕಾಲಮ್ಸ್ ಸ್ಪೇಸಿಂಗ್ ಬೇಕಾದರೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು, ಸೊ ರಿಅರೇಂಜ್ ಮಾಡ್ಕೋಬೋದು. ಓಕೆ, ಸೊ ಇದು ಮೊದಲನೇ ವೇ. ಸೊ ಬಟ್ ಇದರಲ್ಲಿರುವಂಥ ಡಿಸಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ, ಸೊ ನೀವು ಒರಿಜಿನಲ್ ಟೇಬಲ್ ಏನಿರುತ್ತೆ ಅದರದ್ದು ನಿಮಗೆ ಟ್ರಾನ್ಸ್ಪೋಸ್ಡ್ ಡೇಟಾ ಸಿಕ್ಕಿದೆ. ಬಟ್ ಒರಿಜಿನಲ್ ಡೇಟಾದಲ್ಲಿ ನೀವೇನಾದರೂ ಚೇಂಜಸ್ ಮಾಡಿದ್ರೆ ಅದು ಟ್ರಾನ್ಸ್ಪೋಸ್ಡ್ ಡೇಟಾಗೆ ಅಪ್ಲೈ ಆಗೋದಿಲ್ಲ. ಓಕೆ ನೋಡಿ, ಫಾರ್ ಎಕ್ಸಾಂಪಲ್ ಒರಿಜಿನಲ್ ಟೇಬಲಲ್ಲಿ ನೋಡಿ ಲ್ಯಾಪ್ಟಾಪ್ ಕಾಸ್ಟ್ ಪ್ರೈಸ್ ಬಂದುಬಿಟ್ಟು 14,500 ಇದೆ. ಸೊ ಇದನ್ನು ನಾನು 15,000 ಅಂತ ಮಾಡ್ತೀನಿ. ಸೊ 15,000 ಅಂತ ಮಾಡಿ ಎಂಟ್ರ್ ಕೊಟ್ಟಿದ್ದೀನಿ. ಬಟ್ ಈ ಒಂದು ಚೇಂಜಸ್ ನಾನು ಏನು ಮಾಡಿದ್ದೀನಿ ಅದು ಸೆಕೆಂಡ್ ಟೇಬಲ್ ಅಂದರೆ ನಾನು ಟ್ರಾನ್ಸ್ಪೋಸ್ ಮಾಡಿರೋವಂಥ ಒಂದು ಟೇಬಲಲ್ಲಿ ಅದು ಅಪ್ಲೈ ಆಗೋದಿಲ್ಲ, ಅಂದರೆ ಅದು ಅಪ್ಡೇಟ್ ಆಗೋದಿಲ್ಲ. ಓಕೆ, ಯಾಕೆ ಅಂದರೆ ಸೇಮ್ ಡೇಟಾನ ನಾವಿಲ್ಲಿ ಪೇಸ್ಟ್ ಮಾಡಿರೋದ್ರಿಂದ ಅದು ಅಪ್ಡೇಟ್ ಆಗೋದಿಲ್ಲ. ಸೊ ನಿಮಗೆ ಇದಕ್ಕೂ ಮತ್ತು ಅದಕ್ಕೂ ಎರಡಕ್ಕೂ ಲಿಂಕ್ ಕೊಡಬೇಕು ಅಂತ ಇದ್ದರೆ, ಅಂದರೆ ಒರಿಜಿನಲ್ ಟೇಬಲ್ಗೆ ಮತ್ತು ಟ್ರಾನ್ಸ್ಪೋಸ್ಡ್ ಡೇಟಾಗೆ ಲಿಂಕ್ ಕೊಡಬೇಕು ಅಂತ ಇದ್ದರೆ, ಸೊ ನೀವು ಈ ಆಪ್ಷನ್ನ ಅಂದರೆ ಈ ಒಂದು ಪೇಸ್ಟ್ ಸ್ಪೆಷಲ್ ಆಪ್ಷನ್ ಇದು ಫಸ್ಟ್ ವೇನ ನೀವು ಯೂಸ್ ಮಾಡಬಾರ್ದು. ಸೊ ಇನ್ನೊಂದು ವೇ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಟ್ರಾನ್ಸ್ಪೋಸ್ ಅನ್ನೋ ಒಂದು ಫಾರ್ಮುಲಾನ ನೀವು ಯೂಸ್ ಮಾಡಿ ಸೊ ಒರಿಜಿನಲ್ ಟೇಬಲ್ಗೆ ಮತ್ತು ಟ್ರಾನ್ಸ್ಪೋಸ್ಡ್ ಟೇಬಲ್ಗೆ ನೀವು ಲಿಂಕ್ ಕೊಡ್ಬೋದು. ಸೊ ಅದು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬಟ್ ಟ್ರಾನ್ಸ್ಪೋಸ್ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಸೆಲ್ ರೇಂಜ್ ಸೇಮ್ ಇರಬೇಕು. ಅಂದರೆ ಸೆಲ್ ರೇಂಜ್ ನಾವು ಫಸ್ಟೇ ಎಷ್ಟು ರೋಸು ಮತ್ತು ಎಷ್ಟು ಕಾಲಮ್ಸನ್ನು ನಾವಿಲ್ಲಿ ಯೂಸ್ ಮಾಡ್ತಿದ್ದೀವಿ ಅಷ್ಟನ್ನು ನಾವಿಲ್ಲಿ ಕೌಂಟ್ ಮಾಡಿಕೊಂಡು ಸೇಮ್ ಸೆಲ್ ರೇಂಜ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನಾನೀಗ ತಗೊಂಡಿರೋವಂಥ ಒರಿಜಿನಲ್ ಟೇಬಲಲ್ಲಿ ನಿಮಗೆ ಎಷ್ಟಿದೆ, ಸೊ 7 ರೋಸು ಮತ್ತು 8 ಕಾಲಮ್ಸ್ ಇದೆ. ಸೊ ಟ್ರಾನ್ಸ್ಪೋಸ್ ಡೇಟಾದಲ್ಲಿ ನೀವು 8 ರೋಸು ಮತ್ತು 7 ಕಾಲಮ್ಸನ್ನು ತಗೋಬೇಕು. ಯಾಕೆ ಅಂದರೆ ರೋಸು ಕಾಲಮ್ಸ್ ಆಗುತ್ತೆ, ಕಾಲಮ್ಸ್ ರೋಸ್ ಆಗುತ್ತೆ. ಸೊ ತಗೊಂಡು ಸೊ ಟ್ರಾನ್ಸ್ಪೋಸ್ ಫಾರ್ಮುಲಾನ ನೀವು ಎಂಟರ್ ಮಾಡಿ, ಈಕ್ವಲ್ಸ್ ಟ್ರಾನ್ಸ್ಪೋಸ್ ಓಪನ್ ಬ್ರೇಸ್. ಸೊ ನೀವು ಯಾವ ಡೇಟಾನ ಟ್ರಾನ್ಸ್ಪೋಸ್ ಮಾಡಬೇಕು ಆ ಡೇಟಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಒರಿಜಿನಲ್ ಟೇಬಲ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಶಿಫ್ಟ್ ಎಂಟರ್ ಪ್ರೆಸ್ ಮಾಡಬೇಕು. ಸಿಂಪಲ್ ಎಂಟರ್ ಮಾಡಬಾರ್ದು, ಕಂಟ್ರೋಲ್ ಶಿಫ್ಟ್ ಎಂಟರ್ ಪ್ರೆಸ್ ಮಾಡಬೇಕು. ನೋಡಿ ಸಿಂಪಲ್ ಆಗಿ ನಿಮಗೆ ಸೊ ಟ್ರಾನ್ಸ್ಪೋಸ್ ಆಯಿತು ಡೇಟಾ. ಸೊ ಕಾಲಮ್ಸ್ ಟು ರೋಸ್ ಟು ಕಾಲಮ್ಸು ಟ್ರಾನ್ಸ್ಪೋಸ್ ಆಯಿತು. ಜೊತೆಗೆ ನಾವು ಇಲ್ಲಿ ಲಿಂಕ್ ಕೊಟ್ಟಿದ್ದೀವಿ. ಸೊ ಟ್ರಾನ್ಸ್ಪೋಸ್ ಫಾರ್ಮುಲಾದಲ್ಲಿ ಲಿಂಕ್ ಇರುತ್ತೆ. ಸೊ ನಾವು ಒರಿಜಿನಲ್ ಟೇಬಲಲ್ಲಿ ನಾವು ಏನು ಸೆಲೆಕ್ಟ್ ಮಾಡ್ತೀವಿ, ಏನು ಚೇಂಜಸ್ ಮಾಡ್ತೀವಿ ಅದು ಈ ಟೇಬಲ್ಗೂ ಕೂಡ ಅಪ್ಲೈ ಆಗುತ್ತೆ. ನೋಡಿ ಲ್ಯಾಪ್ಟಾಪ್ ಪ್ರೈಸನ್ನು ನಾನೀಗ 15,000 ಇರೋದನ್ನು 14,000 ಮಾಡಿದ್ದೀನಿ. ಸೊ ಇಲ್ಲಿ ಕೂಡ ಸೊ ನಮಗೆ ರಿಸಲ್ಟಿಂಗ್ ಟೇಬಲ್ ಏನಿದೆ ಅದರಲ್ಲೂ ಕೂಡ ಆಟೋಮೆಟಿಕ್ ಆಗಿ ಅದು ಅಪ್ಡೇಟ್ ಆಗಿದೆ. ಓಕೆ, ಸೊ ಇದು ಈ ರೀತಿಯಾದಂಥ ಒಂದು ಅಂದರೆ ಒರಿಜಿನಲ್ ಟೇಬಲ್ಗೆ ಟ್ರಾನ್ಸ್ಪೋಸ್ಡ್ ಡೇಟಾಗೆ ಲಿಂಕ್ ಕೊಡಬೇಕು ಅಂದರೆ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ಬೋದು. ಬಟ್ ಇದರಲ್ಲೂ ಒಂದು ಡಿಸಡ್ವಾಂಟೇಜ್ ಇದೆ. ಏನಪ್ಪ ಅಂದರೆ ಸೊ ಸಿಂಪಲ್ ಅಂದರೆ ಸ್ಮಾಲ್ ರೇಂಜ್ ಆಫ್ ಡೇಟಾ ಆದರೆ ನಾವು ಈಸಿಯಾಗಿ ಅದನ್ನು ಕೌಂಟ್ ಮಾಡಿ ಇಷ್ಟೇ ಕಾಲಮ್ಸು ಇಷ್ಟೇ ರೋಸ್ ಅಂತ ಹೇಳಿಬಿಟ್ಟು ಸೆಲೆಕ್ಟ್ ಮಾಡಿ ಫಾರ್ಮುಲಾನ ಯೂಸ್ ಮಾಡ್ಬೋದು. ಬಟ್ ಲಾಂಗ್ ರೇಂಜ್ ಡೇಟಾ ಇದ್ದರೆ ಸೊ ನಾವು ಅದನ್ನು ಯೂಸ್ ಮಾಡೋದು ಕಷ್ಟ ಆಗುತ್ತೆ.
ಫಸ್ಟ್ ವೇಯಲ್ಲಿ ಇರೋ ಥರ ಸಿಂಪಲ್ ಆಗಿರಬೇಕು. ಅದೇ ರೀತಿ ಸೆಕೆಂಡ್ ವೇಯಲ್ಲಿ ಇರೋ ಥರ ಒರಿಜಿನಲ್ ಟೇಬಲ್ಗೆ ಟ್ರಾನ್ಸ್ಪೋಸ್ಡ್ ಟೇಬಲ್ ಅಂದರೆ ಟ್ರಾನ್ಸ್ಪೋಸ್ಡ್ ಡೇಟಾನ ಲಿಂಕ್ ಕೊಡಬೇಕು ಅಂದರೆ ನಾನು ಇವಾಗ ಹೇಳ್ಕೊಡುವಂಥ ಮೂರನೇ ವೇನ ನೀವು ಫಾಲೋ ಮಾಡ್ಬೋದು. ಇದು ಕೂಡ ಸಿಂಪಲ್ ಇದೆ. ಸೊ ಜಸ್ಟ್ ನೀವು ಯಾವ ಒಂದು ಟೇಬಲ್ಗೆ ನೀವು ಟ್ರಾನ್ಸ್ಪೋಸ್ ಮಾಡಬೇಕು ಆ ಟೇಬಲ್ನ ಸೆಲೆಕ್ಟ್ ಮಾಡಿ ಅದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಇನ್ನೊಂದು ಕಡೆ ನೀವು ಅದನ್ನು ಪೇಸ್ಟ್ ಮಾಡಿ. ಓಕೆ, ಸೊ ಜಸ್ಟ್ ಅದನ್ನು ಕಾಪಿ ಮಾಡ್ಕೊಳ್ಳಿ ಫಸ್ಟು. ಓಕೆ, ಟೇಬಲ್ ರೇಂಜ್ ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡ್ಕೊಳ್ಳಿ. ಕೀಬೋರ್ಡಿಂದ Ctrl+C ಪ್ರೆಸ್ ಮಾಡಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಪೇಸ್ಟ್ ಸ್ಪೆಷಲ್, ಇಲ್ಲಿ ಪೇಸ್ಟ್ ಸ್ಪೆಷಲ್ ಆಪ್ಷನ್ನೇ ಯೂಸ್ ಮಾಡ್ತಿದ್ದೀವಿ. ಪೇಸ್ಟ್ ಸ್ಪೆಷಲಲ್ಲಿ ನೀವು ಇಲ್ಲಿ ಟ್ರಾನ್ಸ್ಪೋಸ್ ಆಪ್ಷನ್ನ ಯೂಸ್ ಮಾಡಬಾರ್ದು. ಫಸ್ಟ್ ಟೈಮ್ ನೀವು ಪೇಸ್ಟ್ ಮಾಡಬೇಕಂದ್ರೆ ಇಲ್ಲಿ ಲೆಫ್ಟ್ ಸೈಡ್ ನಿಮಗೆ ಪೇಸ್ಟ್ ಲಿಂಕ್ ಅಂತ ಒಂದು ಬಟನ್ ಇದೆಯಲ್ವಾ, ಈ ಪೇಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ನಿಮಗೆ ಆ್ಯಸ್ ಇಟ್ ಈಸ್ ಡೇಟಾ ಹೆಂಗಿದೆ ಅದೇ ರೀತಿ ನಿಮಗೆ ಇಲ್ಲಿ ಪೇಸ್ಟ್ ಆಗುತ್ತೆ. ಸೊ ಲಿಂಕ್ ಇರುತ್ತೆ ನೋಡಿ ಇಲ್ಲಿ. ಸೊ ಈಕ್ವಲ್ಸ್ A4 ಅಂದರೆ A4ಗೆ ಲಿಂಕ್ ಇರುತ್ತೆ, B4 ಲಿಂಕ್ ಇದೆ, C4 ಲಿಂಕ್ ಇದೆ, D4 E4 ಈ ರೀತಿ ಲಿಂಕ್ ಇದೆ. ಅಂದರೆ ನೀವು ಒರಿಜಿನಲ್ ಟೇಬಲಲ್ಲಿ ಏನೇನು ಚೇಂಜಸ್ ಮಾಡ್ತೀರಾ ಇದು ಈ ಸೆಕೆಂಡ್ ಟೇಬಲಲ್ಲೂ ಕೂಡ ಚೇಂಜಸ್ ಆಗುತ್ತೆ. ಬಟ್ ಇನ್ನೂ ಇದು ಡೇಟಾ ಟ್ರಾನ್ಸ್ಪೋಸ್ ಆಗಿಲ್ಲ. ಓಕೆ ನೋಡಿ, ಇಲ್ಲಿ 14,000 ಇದೆ. ಸೊ ನಾನು ಈ 14,000ಅನ್ನು ಇವಾಗ 15,000 ಅಂತ ಚೇಂಜ್ ಮಾಡ್ತೀನಿ. ಸೊ ಈ ಸೆಕೆಂಡ್ ಟೇಬಲಲ್ಲೂ ಕೂಡ 15,000 ಆಯಿತು. ಅಂದರೆ ನಾವು ಪೇಸ್ಟ್ ಲಿಂಕ್ ಅಂದರೆ ಅದರ ಒಂದು ಲಿಂಕನ್ನು ನಾವಿಲ್ಲಿ ಪೇಸ್ಟ್ ಮಾಡಿರೋದ್ರಿಂದ ಒರಿಜಿನಲ್ ಡೇಟಾ ಏನೇ ಚೇಂಜಸ್ ಮಾಡಿದ್ರೂ ಕೂಡ ಇಲ್ಲೂ ಕೂಡ ಚೇಂಜ್ ಆಗುತ್ತೆ. ಈಗ ಈ ಟೇಬಲ್ನ ನೀವು ಟ್ರಾನ್ಸ್ಪೋಸ್ ಮಾಡೋದಕ್ಕಿಂತ ಮುಂಚೆ ಈ ಸೆಕೆಂಡ್ ಟೇಬಲ್ ಏನಿದೆ, ಸೊ ಪೇಸ್ಟ್ ಲಿಂಕ್ ಮುಖಾಂತರ ನಾವು ಕ್ರಿಯೇಟ್ ಮಾಡಿರೋವಂಥ ಟೇಬಲ್ಲು ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು Ctrl+H ನೀವು ಪ್ರೆಸ್ ಮಾಡಿ, ಅಂದರೆ ಫೈಂಡ್ ಆ್ಯಂಡ್ ರೀಪ್ಲೇಸ್ ಆಪ್ಷನ್. ಸೊ ಇಲ್ಲಿ ಫೈಂಡ್ ವಾಟ್ ಮತ್ತು ಫೈಂಡ್ ರೀಪ್ಲೇಸಲ್ಲಿ ಫೈಂಡ್ ವಾಟಲ್ಲಿ ನೀವು ಈಕ್ವಲ್ಸ್ ನ ಟೈಪ್ ಮಾಡಿ, ಮತ್ತು ಫೈಂಡ್ ರೀಪ್ಲೇಸಲ್ಲಿ ಯಾವುದಾದ್ರೂ ಒಂದು ಸಿಂಬಲ್ ಆ್ಯಶ್ ಆಗ್ಬೋದು, ಡಾಲರ್ ಆಗ್ಬೋದು, ಬೇರೆ ಯಾವುದಾದ್ರೂ ಒಂದು ಸಿಂಬಲ್ನ ನೀವು ಟೈಪ್ ಮಾಡಿ. ಓಕೆ, ಸೊ ಟೈಪ್ ಮಾಡಿದ ಆದಮೇಲೆ ನೀವು ರೀಪ್ಲೇಸ್ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಓಕೆ ಅಂತ ಕ್ಲಿಕ್ ಮಾಡಿ ಜಸ್ಟ್ ಕ್ಲೋಸ್ ಮಾಡಿ. ನೋಡಿ ಇವಾಗ ಅಂದರೆ ನಾವು ಇಲ್ಲಿ ಒರಿಜಿನಲ್ ಟೇಬಲ್ಗೆ ಇಲ್ಲಿ ಲಿಂಕ್ ಕೊಟ್ಟಿದ್ವಿ, ಈಕ್ವಲ್ಸ್ A4 ಈಕ್ವಲ್ಸ್ B4 ಈಕ್ವಲ್ಸ್ C4 ಅಂತ. ಬಟ್ ಇಲ್ಲಿ ಈಕ್ವಲ್ಸನ್ನು ನಾವು ಆ್ಯಶಿಂದ ನಾವು ಮಾಡಿರೋದ್ರಿಂದ ಆ್ಯಶ್ A4 ಆ್ಯಶ್ B4 ಅಂತ ಆಗಿದೆ. ಸೇಮ್ ಟೇಬಲನ್ನು ಸೆಲೆಕ್ಟ್ ಮಾಡಿ ಇವಾಗ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಪೇಸ್ಟ್ ಸ್ಪೆಷಲ್ ಆಪ್ಷನ್ಗೆ ಹೋಗ್ಬಿಟ್ಟು ಪೇಸ್ಟ್ ಮಾಡಿ. ಅದನ್ನು ಪೇಸ್ಟ್ ಮಾಡಬೇಕಾದ್ರೆ ಈಗ ನೀವು ಟ್ರಾನ್ಸ್ಪೋಸ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಓಕೆ ಅಂತ ಮಾಡಿ. ನೋಡಿ, ರೋಸ್ ಟು ಕಾಲಮ್ಸು, ಕಾಲಮ್ಸ್ ಟು ರೋಸ್ ನಿಮಗೆ ಈಸಿಯಾಗಿ ಕನ್ವರ್ಟ್ ಆಗಿದೆ. ಸೊ ಈಗ ಮತ್ತೆ ನೀವು ಫೈಂಡ್ ಆ್ಯಂಡ್ ರೀಪ್ಲೇಸ್ ಆಪ್ಷನ್ನ ಯೂಸ್ ಮಾಡಬೇಕು. Ctrl+H ನೀವು ಪ್ರೆಸ್ ಮಾಡಿ. ಓಕೆ, Ctrl+H ಪ್ರೆಸ್ ಮಾಡಿಬಿಟ್ಟು ಫೈಂಡ್ ವಾಟಲ್ಲಿ ಇವಾಗ ಉಲ್ಟಾ ಮಾಡಿ. ಸೊ ಇಲ್ಲಿ ನೀವು ಆಗಲೇ ಏನು ಸಿಂಬಲ್ ಕೊಟ್ಟಿದ್ರಿ, ರೀಪ್ಲೇಸ್ ಮಾಡಿದ್ರಿ, ಆ್ಯಶ್ ಕೊಟ್ಟಿದ್ದೆ ನಾನು, ಆ್ಯಶ್ ಅಂತ ಕೊಡಿ. ಇಲ್ಲಿ ಫೈಂಡ್ ರೀಪ್ಲೇಸಲ್ಲಿ ನೀವು ಈಕ್ವಲ್ಸ್ ಅಂತ ಕೊಡಿ. ಓಕೆ, ರೀಪ್ಲೇಸ್ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಡಿ. ನೋಡಿ, ಈಸಿಯಾಗಿ ನಮಗೆ ರೋಸ್ ಟು ಕಾಲಮ್ಸು, ಕಾಲಮ್ಸ್ ಟು ರೋಸು ನಮಗೆ ಏನಾಯಿತು, ಕನ್ವರ್ಟ್ ಆಗೋಯಿತು. ಸೊ ಜೊತೆಗೆ ನಮಗೆ ಲಿಂಕ್ ಕೂಡ ಬಂದಿದೆ. ಸೊ ಒರಿಜಿನಲ್ ಡೇಟಾದಲ್ಲಿ ನಾವೇನು ಚೇಂಜಸ್ ಮಾಡಿದ್ರೂ ಕೂಡ ಈ ಟ್ರಾನ್ಸ್ಪೋಸ್ ಡೇಟಾದಲ್ಲೂ ಕೂಡ ನಿಮಗೆ ಚೇಂಜ್ ಆಗುತ್ತೆ. ನೋಡಿ, ಈಗ ನಾನು ಒರಿಜಿನಲ್ ಟೇಬಲಲ್ಲಿ ಕೀಬೋರ್ಡ್ದು ಕಾಸ್ಟ್ ಪ್ರೈಸ್ 250 ಇದೆಯಲ್ಲ ಅದನ್ನು 200 ಮಾಡ್ತೀನಿ. ಸೊ ನಿಮಗೆ ಈ ಟ್ರಾನ್ಸ್ಪೋಸ್ ಡೇಟಾದಲ್ಲೂ ಕೂಡ ಆಟೋಮೆಟಿಕ್ ಆಗಿ ಅದು ಅಪ್ಲೈ ಆಗಿರುತ್ತೆ. ಸೊ ಕೀಬೋರ್ಡ್ ಪ್ರೈಸು 200 ಆಗಿದೆ. ಓಕೆ, ಸೊ ಈ ರೀತಿಯಾಗಿ ನಾವು ಈಸಿಯಾಗಿ 3 ಸಿಂಪಲ್ ವೇಸಲ್ಲಿ ನಾವು ಒರಿಜಿನಲ್ ಡೇಟಾನ ಟ್ರಾನ್ಸ್ಪೋಸ್ ಮಾಡ್ಬೋದು. ಅಂದರೆ ಕಾಲಮ್ಸ್ ಟು ರೋಸು, ರೋಸ್ ಟು ಕಾಲಮ್ಸನ್ನು ಟ್ರಾನ್ಸ್ಪೋಸ್ ಮಾಡ್ಬೋದು. ಸೊ ಮೊದಲನೇ ವೇಯಲ್ಲಿ ನಮಗೆ ಲಿಂಕ್ ಇರೋದಿಲ್ಲ. ಸೊ ಟೇಬಲ್ಲು ಆಟೋಮೆಟಿಕ್ ಆಗಿ ಟ್ರಾನ್ಸ್ಪೋಸ್ ಆಗುತ್ತೆ. ಸೊ ಲಿಂಕ್ ಬೇಕಂದರೆ ನಾವು ಸೆಕೆಂಡ್ ವೇ ಮತ್ತು ಥರ್ಡ್ ವೇನ ಯೂಸ್ ಮಾಡ್ಬೋದು. ಸೆಕೆಂಡ್ ವೇ ಅಲ್ಲಿ ನಿಮಗೆ ಲಾರ್ಜ್ ಡೇಟಾ ಮೇಲೆ ಅಪ್ಲೈ ಮಾಡೋದು ಕಷ್ಟ ಆಗುತ್ತೆ. ಥರ್ಡ್ ವೇ ಬಂದ್ಬಿಟ್ಟು ಸಿಂಪಲ್ ಆಗು ಇರುತ್ತೆ ಮತ್ತು ನೀವು ಲಾರ್ಜ್ ಡೇಟಾ ಮೇಲೆ ಕೂಡ ಅಪ್ಲೈ ಮಾಡ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಮರಿದಿರ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಿಮಗೆ ಎಕ್ಸೆಲ್ ವಿಡಿಯೋಸು, DTP ವಿಡಿಯೋಸು, ಅದೇ ರೀತಿ ಆಮೇಲೆ ಟ್ಯಾಲಿ ವಿಡಿಯೋಸು ಪ್ಲೇಲಿಸ್ಟ್ ಕೊಟ್ಟಿದ್ದೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ಅದರ ರಿಲೇಟೆಡ್ ಎಲ್ಲ ವಿಡಿಯೋಸು ಕೂಡ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು.